ಪೆನ್ಷನ್ ಎಲ್ಲ ಜೀವನ ಮಾಡ್ತಾಯಿದ್ವಿ. ಜೊಮಾಟೋದಲ್ಲಿ ಇವತ್ತು ನಾವು ಚೆನ್ನಾಗಿದ್ದರೆ ಹೋಗಿ ದುಡ್ಕೊ ಬರ್ತೀವಿ, ಇಲ್ಲಾಂದರೆ ಹುಷಾರಿಲ್ಲಂದರೆ ಮಲ್ಕೋಬೇಕು ಸರ್. ನಾವು ಪೇಮೆಂಟ್ ಇವತ್ತು ನಾನು ಡ್ಯೂಟಿಗೆ ಹೋದರೆ ಅಷ್ಟೇ ನನಗೆ ಅಮೌಂಟು, ಇಲ್ಲಾಂದ್ರೆ ಇಲ್ಲ ಸರ್. ನಮಗೆ ಪೆನ್ಷನ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಬರೋಂಗೆ ಮಾಡ್ಕೊಳ್ಳಿ. ಅರ್ಥ ಆಯ್ತಮ್ಮ? ಆಯಿತು ಸರ್. ನಮಗೂ ಇರೋಕ್ಕೆ ಮನೆ ಆದರೂ ನಾನು ಇದರಲ್ಲಿ ಬಂದಿದ್ದೀವಿ ನೋಡಿ ಸರ್, ಏನಾರು ಒಂದು ಮನೆ ಮಾಡಿಕೊಡಿ ಸರ್. ಅಲ್ಲಮ್ಮ, ಮನೆಯದು ನಾನು ಸುಮ್ಮನೆ ನಿನಗೆ ಆಶ್ವಾಸನೆ ಕೊಡೋದಿಲ್ಲಮ್ಮ. ಆಯಿತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆ, ಒಂದು ಸರ್ಕಾರದ ಸ್ಕೀಮ್ ಇದೆ ಅಮ್ಮ. ಹ್ಞೂ ಸರ್. ನಿಮಗೆ ಏನು ಮಾಡ್ಲಿಕ್ಕಾಗತ್ತೆ ನೀವು ಡೀಟೇಲ್ಸ್ ಕೊಟ್ಟರೆ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ಸರ್ ಏನಾದ್ರು ಹೆಲ್ಪ್ ಮಾಡಿ ಸರ್. ಮಾತಾಡಕ್ಕೆ ಬಿಡಮ್ಮ. ಎರಡನೇದು, ತಾವು ರೋಡ್ ವಿಷಯ ಹೇಳಿದ್ದೀರಿ. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರಿರ್ಬೋದು, ಸೆಕ್ರೆಟರಿ ಇರ್ಬೋದು, BBMP ಕಮಿಷನರ್ ಇರ್ಬೋದಮ್ಮ, ಮಾತನಾಡಿ ನಾನು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಆ ರೋಡನ್ನು ದುರಸ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಮ್ಮ. ಯಾಕಂದರೆ ಅದು ನನ್ನ ಇಲಾಖೆಗಲ್ಲ, ಇಡೀ ವ್ಯವಸ್ಥೆಯಲ್ಲಿ ಅದು ಆ ರೋಡ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ತೀನಿ. ಒಂದು. ಮೂರನೇದು, ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಡಿಸೇಬಲ್ಗೆ ಬಿಲ್ ತರ್ತಾ ಇದ್ದೀವಿ. ಶಿವರೇ, ಡಿಸೇಬಲ್ ಮಕ್ಕಳಿಗೆ ಕಡ್ಡಾಯವಾಗಿ 5% ರಿಸರ್ವೇಷನ್ ಸಿಗಬೇಕು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರಬೇಕು. ಆಮೇಲೆ ಡಿಸೇಬಲ್ಸ್ ಯಾರಿದ್ದಾರೆ ಅವರಿಗೆ ಪ್ರೈವೇಟ್ ಆರ್ಗನೈಸೇಷನಲ್ಲಿ 5% ಕಡ್ಡಾಯವಾಗಿ ಎಂಪ್ಲಾಯ್ಮೆಂಟ್ ಸಿಗಬೇಕಂತಕ್ಕಂಥದ್ದು ಕಾನೂನು ತರ್ತಾ ಇದ್ದೀವಿ. ಈಗ ನಂಬರ್ ದೊಡ್ಡ ಮಟ್ಟದ ಬಿಲ್ ತಂದಿದ್ದೀವಿ. ಈಗ ಮುಂದೆ ನೋಡೋಣ ಅದು ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ನೋಡೋಣ.